ಏನಿದೆಯಪ್ಪ ತಿನ್ನಕ್ಕೆ? ಹಾಂ ಹಾಂ, ತಿನ್ನಕ್ಕೆಲ್ಲ ಐತೆ. ಗೊತ್ತಾಯ್ಕಿಲ್ವೇನಯ್ಯ ನಿಂಗೆ? ಹಿಂಗ್ಸಲಿ ಸೊಳಿಗೆ ಬರೋದಾ? ಹೋಟ್ಲಲ್ವಪ್ಪ, ಬಂದ್ರೇನು ಹೋಟ್ಲಿಗೆ? ನಿಮ್ಮಿಂದ ನಾವು ಮ್ಯಾನೇಜರ್ ಹತ್ರ ಎಲ್ಲ ಬೈಸ್ಕೋಬೇಕು. ಏನಾದರೂ ಬೇಕಾದರೆ ಹೊರ್ಗಡೆನೆ ಕೇಳೋಕ್ಕಾಯ್ಕಿಲ್ವಯ್ಯ? ಒಳಿಕೆ ಹಿಂಗೆ ಸಲೀಸ್ ಬಂದ್ಬಿಡ್ತೀರಲ್ಲ. ಅಯ್ಯೋ ದೇವ್ರೆ, ನಾನೇನಪ್ಪ ತಪ್ಪು ಮಾಡಿದೆ? ಹೊಟ್ಟೆ ಹಸಿತಿತ್ತು, ಹೋಟ್ಲು ಕಾಣ್ತು, ಊಟ ಮಾಡೋಣ ಅಂತ ಬಂದೆ. ಅದರಲ್ಲೇನಪ್ಪ ತಪ್ಪು? ನೀವೇನು ದುಡ್ಡು ಕೊಡ್ತೀರಾ? ಹೋಟ್ಲಿಗೆ ಬರ್ತೀರಾ, ಫ್ರೀ ಊಟ ಮಾಡ್ಬಿಟ್ಟು ಹೋಯ್ತೀರಾ? ಏನೇ ಬೇಕಿದ್ರೂ ಬಾಕ್ಲಲ್ಲಿ ನಿಂತ್ಕೊಂಡು ಕೇಳಿ. ನಮ್ಮ ಕೆಲಸ ಹೋಯ್ತದೆ ನಿಮ್ಮಿಂದ. ಅಯ್ಯೋ, ನನ್ನ ಭಿಕ್ಷುಕ ಬಡವ ಅಂತ ಹಿಂಗೆ ಅಂತ ಇದೆಯಪ್ಪ. ನಾನು ಏನು ಫ್ರೀ ಊಟ ಮಾಡೋಕ್ಕಿಲ್ಲ ಕಣಪ್ಪ, ದುಡ್ಡು ಕೊಟ್ಬಿಟ್ಟೆ ಊಟ ಮಾಡ್ತೀನಿ. ಈ ಕಂತೆ ಪೂರ್ಣ ಎಲ್ಲನೂ ಬಿಡಿ, ಫಸ್ಟು ಆ ಕಡೆ ನಡೀರಿ. ಹೊರ್ಗಡೆ ಅಲ್ಲಿ ನಿಮಗೋಸ್ಕರನೇ ಎಕ್ಸ್ಟ್ರಾ ಸೀಟ್ ಐತೆ, ಅಲ್ಲಿ ನಡೀರಿ. ನಮಗೆ ಕಸ್ಟಮರ್ಸ್ ಎಲ್ಲ ಬೈತಿದ್ದಾರೆ. ಅಯ್ಯೋ, ನಿಜವಾಗ್ಲೂ ದುಡ್ಡು ತಂದಿದ್ದೀನಿ ಕಣಪ್ಪ, ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಮೊದಲು ತಿನ್ನೋಕ್ಕೆ ಏನಾದರೂ ಕೊಡಪ್ಪ. ನಿಂಗೆ ಗೊತ್ತಾಯ್ಕಿಲ್ವಯ್ಯ? ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಎಷ್ಟೇ ಒಳ್ಳೆ ಮಾತು ಹೇಳಿದ್ರು ನಿಂಗೆ ಕೇಳೋದೇ ಇಲ್ಲ. ನಡಿಯಯ್ಯ ಬಾಕ್ಲಿಗೆ, ಅಲ್ಲಿ ಕೊಡ್ತೀನಿ. ಏನಾಗಿದೆ? ಏನು ಪ್ರಾಬ್ಲಮ್ ಇಲ್ಲಿ? ಯಾಕೆ ಹಿಂಗೆ ಕೂಗಾಡ್ತಿದ್ದೀರಾ? ಸರ್, ನಮಗೆ ನಮ್ಮ ಮ್ಯಾನೇಜರ್ ಮತ್ತು ಮುಂದೆ ಕೂತಿರೋ ಕಸ್ಟಮರ್ಸ್ ಎಲ್ಲ ಬೈತಿದ್ದಾರೆ ಸರ್. ಈ ಭಿಕ್ಷುಕ ಬಂದು ಇಲ್ಲಿ ಊಟ ಮಾಡೋ ಕೂತ್ಕೊಬಿಟ್ಟಿದ್ದಾರೆ. ನಾನು ಎಷ್ಟೇ ಹೇಳಿದ್ರು ಕೇಳ್ತಿಲ್ಲ ಸರ್. ಕೂತ್ಕೊಂಡ್ರೇನಂತೆ? ಸರ್, ಮುಂದೆ ಕೂತಿರೋ ಕಸ್ಟಮರ್ಗೆ ಈ ಥರ ಎಲ್ಲ ಭಿಕ್ಷುಕರು ಬಂದರೆ ಅವ್ರಿಗೆ ಊಟ ಮಾಡೋಕ್ಕಾಗಲ್ವಂತೆ ಸರ್. ಮತ್ತು ನಮ್ಮ ಮ್ಯಾನೇಜರು ಕೂಡ ಬೈತಾರೆ, ಅಂದರೆ ಸ್ವಲ್ಪ ಜನ ಕಸ್ಟಮರ್ಸ್ ಎಲ್ಲ ತಿನ್ನೋಕ್ಕೆ ಅಸಹ್ಯ ಪಡ್ತಾರೆ ಅಂತ. ಅದಕ್ಕೆ ಇವ್ರಿಗೆ ಮುಂದ್ಗಡೆ ಬನ್ನಿ ಅಂತಿದ್ದೀನಿ, ಅಲ್ಲಿ ಜಾಗ ಇದೆ. ಮತ್ತು ಇವರೆಲ್ಲ ದುಡ್ಡು ಕೊಟ್ಟು ನಾನು ಊಟ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಅದಕ್ಕೂ ನಮ್ಮ ಕೆಲಸ ಕಳ್ಕೋಬೇಕಾಗುತ್ತೆ. ಇವ್ರು ನಾವು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಸರ್. ಓಹ್, ಇದಾ ಪ್ರಾಬ್ಲಮ್ಮು? ಸರಿ ಆಯಿತು, ನಂಗೋಗಿ ಒಂದು ಮಸಾಲೆ ದೋಸೆ, ಅವ್ರಿಗೂ ಒಂದು ಮಸಾಲೆ ದೋಸೆ ತಂದುಕೊಡು, ಓಕೆನಾ? ಸರ್, ಏನು ಹೇಳ್ತಿದ್ದೀರಾ? ನೀವು ಅವ್ರ ಜೊತೆ ಊಟ ಮಾಡ್ತೀರಾ ಸರ್? ಹಾಂ ಅಪ್ಪ, ನಾನು ಅವ್ರ ಜೊತೆನೇ ಊಟ ಮಾಡ್ತೀನಿ. ನಮಗೆ ಅವ್ರು ಇವರು ಅನ್ನೋ ಭೇದ ಭಾವ ಇಲ್ಲ. ಸರಿ ಸರ್, ಆಯಿತು. ನಮ್ಮ ಮ್ಯಾನೇಜರ್ ಬಂದರೆ ನೀವು ಮಾತಾಡಬೇಕು ಸರ್. ಓಕೆ, ನಾನು ಮಾತಾಡ್ತೀನಿ. ಹೋಗಿ ಫಸ್ಟ್ ನೀನು ದೋಸೆ ತೊಗೊಂಡು ಬಾ. ಯಾಕ್ರಿ ಇನ್ನೂ ವೈನ್ನ ಅಲ್ಲೇ ಕುಣಿಸಿದ್ದೀರಾ? ಕಳಿಸೇ ಇಲ್ಲ ಸರ್. ಅದು ಈಗ ಹೊಸ್ದಾಗಿ ಬಂದಿರೋ ಕಸ್ಟಮರು. ಏನು ರಾಗ ಎಳೀತಿದ್ದೀರಾ? ಏನು ಹೇಳಿ, ಫಸ್ಟ್ ವೈನ್ ಆ ಕಡೆ ಕಳಿಸಿ. ಎಕ್ಸ್ಕ್ಯೂಸ್ ಮೀ ಸರ್, ಈ ಕಡೆ ಬನ್ನಿ ಸರ್ ನೀವು. ಸರ್ ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ ಸರ್. ನಾನು ಅವ್ರನ್ನ ಹೊರಗಡೆ ಕಳಿಸ್ತೀನಿ. ನಿಮ್ಗೇನು ಬೇಕೋ ಆರ್ಡರ್ ಮಾಡ್ಕೊಂಡು ಊಟ ಮಾಡಿ ಸರ್. ಅಲ್ಲ ರೀ, ನೀವು ಒಬ್ಬರು ಮನುಷ್ಯರಾಗಿ ಒಬ್ರನ್ನ ಈ ಥರ ಅವಮಾನ ಮಾಡಿದ್ರಿ. ಅವ್ರೇನು ಫ್ರೀ ತಿಂತೀನಿ ಅಂತ ಹೇಳ್ತಿಲ್ವಲ್ಲ, ದುಡ್ಡು ತಂದಿದ್ದೀನಿ, ದುಡ್ಡಿಗೆ ಹಾಕಿ ಅಂತಿದ್ದಾರೆ. ಅವ್ರ ಬಟ್ಟೆ ಮೇಲೆ ನೀವು ಅವ್ರನ್ನ ಅಳಿತೀರಿ ಅಂದ್ರಿ. ಸರ್, ಬಂದಿರೋ ಕಸ್ಟಮರ್ಸ್ ಎಲ್ಲ ನಿಮ್ಮ ಥರನೇ ಇರಬೇಕಲ್ಲ ಸರ್. ಎಲ್ಲ ಕಸ್ಟಮರು ಒಂದೇ ಥರ ಇರಲ್ಲ ಸರ್. ಸೊ ಅದಕ್ಕೆ ಅವ್ರನ್ನ ಹೊರಗಡೆ ಕಳಿಸೋದೇ ಒಳ್ಳೆಯದು ಅನಿಸ್ತಿದೆ. ಯಾರು ಊಟ ಮಾಡಲಿ ಬಿಡಲಿ, ನೀವು ಯಾರೇ ಬಂದ್ರೂ ಸಮಾನತೆಯನ್ನು ನೋಡಬೇಕು. ಇದು ಪಬ್ಲಿಕ್ ಸೆಕ್ಟರು, ನಾಟ್ ಎ ಪ್ರೈವೇಟ್, ಓಕೆನಾ? ಇಲ್ಲಿ ಎಲ್ಲರೂ ಒಂದೇ, ಭಿಕ್ಷುಕ ಆಗಲಿ ಶ್ರೀಮಂತ ಆಗಲಿ ಎಲ್ಲರೂ ಒಂದೇ ಇಲ್ಲಿ, ಓಕೆನಾ? ಆ ತಾತ ನಮ್ಮ ತಾತ, ನಾನು ತಾತನೂ ಒಟ್ಟಿಗೆ ಊಟ ಮಾಡ್ತೀವಿ. ನನಗೆ 2 ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ, ತಂದ್ಕೊಡೋಕೆ ಹೇಳಿ. ಅದ್ಯಾರು ಬರ್ತಾರೆ ನಾನು ನೋಡೇ ಬಿಡ್ತೀನಿ. ಅವರಿಲ್ಲೇ ಊಟ ಮಾಡ್ತಾರೆ. ಓಕೆ ಸರ್, ನಮಗೇನೂ ಪ್ರಾಬ್ಲಮ್ ಇಲ್ಲ. ನೀವು ಕಸ್ಟಮರ್ಸೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಮಗೇನೂ ತೊಂದರೆ ಆಗಲ್ಲ ಸರ್. ಅಲ್ಲಿ ಮುಂದೆ ಕೂತಿರೋ ಕಸ್ಟಮರು ನಮಗೆ ತುಂಬ ಬೈದರು ಸರ್. ಅದಕ್ಕೋಸ್ಕರ ನಾವು ಈ ಥರ ಮಾಡಿದ್ವು ಸರ್. ಸಾರಿ ಸರ್. ನಾನು 2 ಮಸಾಲೆ ದೋಸೆ ಥರ ಕೇಳ್ತೀನಿ ಸರ್. ಸರ್, ನೀವೇ ಅರ್ಥ ಮಾಡ್ಕೋಬೇಕು ಸರ್, ಇದು ಎಲ್ಲರಿಗೂ ಸಮಾನತೆ ಇರೋ ಜಾಗ. ಹೋಟ್ಲು, ದೇವಸ್ಥಾನ ಎಲ್ಲ ಒಂದೇ ಸರ್. ಯಾರಿಗೂ ಭೇದ ಭಾವ ಮಾಡಬಾರ್ದು. ಅವರು ಬಡವ ಒಂದು ಶ್ರೀಮಂತ ಅಂತ ಸರ್. ಅವ್ರಿಗಿಷ್ಟ ಇದ್ದರೆ ಊಟ ಮಾಡಲಿ, ಇಲ್ಲ ಅಂದರೆ ಹೋಗಲಿ ಸರ್. ಇವ್ರನ್ನ ಭೇದ ಭಾವ ಮಾಡಬೇಡಿ ಸರ್. ದೇವ್ರು ಕಾಪಾಡ್ತಾನೆ. ಪಾಪ ಆ ತಾತಂಗೆ ಎಷ್ಟು ಹೊಟ್ಟೆ ಎಸ್ತೈತೋ, ಊಟ ಹಾಕಿ ಸರ್. ಅವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ತುಂಬಿರೋರ ಹೊಟ್ಟೆಗಿಂತ ತುಂಬಿಲ್ದೇದು ಹೊಟ್ಟೆ ತುಂಬಿಸೋದೇ ಒಳ್ಳೆಯದು ಸರ್. ಥ್ಯಾಂಕ್ ಯು ಸರ್. ನಿಮ್ಮಂಥ ಕಸ್ಟಮರ್ ಬಂದರೆ ನಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಸರ್. ಎಂಥ ಜಗಳನೂ ಆಗಲ್ಲ ಸರ್. ಒಬ್ಬರು ಒಂದೊಂದು ಥರ ಆಡ್ತಾರೆ ಸರ್. ಇನ್ನು ಯಾವತ್ತೂ ನನ್ನ ಹೋಟ್ಲಲ್ಲಿ ಇವನು ಬಡವ ಇವನು ಶ್ರೀಮಂತ ಅಂತ ಯಾವುದೇ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರು ನಾನು ಅದನ್ನ ತಲೆಗೆ ಹಾಕ್ಕೊಳ್ಳಲ್ಲ ಸರ್. ಎಲ್ಲರೂ ಒಂದೇ, ಎಲ್ಲರನ್ನೂ ಸಮಾನತೆಯಿಂದಲೇ ನೋಡ್ತೀವಿ. ಇಷ್ಟು ಇರೋರು ಊಟ ಮಾಡ್ಬೋದು, ಇಲ್ಲಾಂದರೆ ಹೋಗಲಿ ಸರ್. ಥ್ಯಾಂಕ್ ಯು ಸರ್. ನಿನಗೆ ದೇವರು ಒಳ್ಳೇದು ಮಾಡಲಿ ಕಣಪ್ಪ.
ಎಷ್ಟು ತಿಳುವಳಿಕೆ ಐತೆ. ಬಟ್ಟೆಯಿಂದ ಯಾರನ್ನೂ ಅಳಿಬಾರ್ದು ಕಣಪ್ಪ. ನಂಗೆ ಹೊಟ್ಟೆ ಹಸಿತಿತ್ತು, ಇಲ್ಲೇ ಈ ಹೋಟ್ಲು ಕಾಣಿಸ್ತು, ಅದಕ್ಕೆ ಬಂದೆ. ಈ ಹೋಟ್ಲಲ್ಲಿ ಈ ಥರ ನಂಗೆ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ನಿಮ್ಮಂಥ ತಿಳುವಳಿಕೆ ವ್ಯಕ್ತಿ ಬಂದರೆ ಎಲ್ಲರ ಜೀವನಕ್ಕೂ ಒಂದು ದಾರಿ ಆಗುತ್ತೆ ಕಣಪ್ಪ. ನಿನ್ನಿಂದ ತುಂಬ ಉಪಕಾರ ಆಯಿತು. ನಿಂಗೆ ದೇವರು ಚೆನ್ನಾಗಿಟ್ಟಿರಲಿ ಕಣಪ್ಪ. ಹೋಗಲಿ ಬಿಡಿ ತಾತ. ಯಾವುದೇ ಪಬ್ಲಿಕ್ ಸೆಕ್ಟರ್ ಆಗಲಿ, ಹೋಟೆಲ್, ದೇವಸ್ಥಾನ, ಅಂಗಡಿ ಮುಂಗಟ್ಟು, ಯಾವುದೇ ಸಾರ್ವಜನಿಕ ಪ್ರದೇಶದಲ್ಲಿ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು. ಅವನು ಬಡವ, ಇವ್ನು ಶ್ರೀಮಂತ ಅಂತ ನೋಡಬಾರ್ದು. ಇವಾಗ ದುಡ್ಡು ಬರುತ್ತೆ, ನಾಳೆ ಹೋಗುತ್ತೆ. ಎಲ್ಲರೂ ಒಂದೇ. ಈ ದೇಶದಲ್ಲಿ ಎಲ್ಲರೂ ಒಂದೇ, ಪ್ರತಿಯೊಬ್ಬರು ಒಂದೇ. ಅವ್ರು ಹಾಕೋ ಬಟ್ಟೆಯಲ್ಲಿ ಯಾವತ್ತೂ ಅವ್ರನ್ನ ನಾವು ಅಳಿಬಾರ್ದು. ಸಮಾನತೆ ಇರಬೇಕು. ಇದೇ ಇವತ್ತಿನ ನೀತಿ ಪಾಠ. ಥ್ಯಾಂಕ್ ಯು ಆಲ್.